ಮುರಳಿಯ ದಿನಾಂಕ 14/7/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಎಂದಿಗೂ ಸುಸ್ತಾಗಬಾರದು. ದೇಹಾಭಿಮಾನದ ಬಿರುಗಾಳಿ ಸುಸ್ತು ಮಾಡುತ್ತದೆ. ದೇಹಿ ಅಭಿಮಾನಿ ಆದಾಗ ಸುಸ್ತು ದೂರವಾಗುವುದು. ಪ್ರಶ್ನೆ: ಯಾವ ಸಂಸ್ಕಾರ 21 ಜನ್ಮಗಳ ಶ್ರೇಷ್ಠ ಅದೃಷ್ಟವನ್ನು ಕೆಡಿಸುವಂತಹದ್ದಾಗಿದೆ? ಉತ್ತರ: ಒಂದು ವೇಳೆ ಯಾರಲ್ಲಾದರೂ ಮುನಿಸಿಕೊಳ್ಳುವಂತಹ ಸಂಸ್ಕಾರವಿದ್ದರೆ, ಬಾಬಾರವರ ಜೊತೆ ಮತ್ತು ವಿದ್ಯಾಭ್ಯಾಸದ ಜೊತೆ ಮುನಿಸಿಕೊಂಡರೆ 21 ಜನ್ಮಗಳ ಅದೃಷ್ಟವೇ ಕೆಟ್ಟು ಹೋಗುವುದು. ಆದ್ದರಿಂದ ಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ದೇಹಾಭಿಮಾನಕ್ಕೆ ವಶರು ಎಂದಿಗೂ ಆಗಬಾರದು. ವಶರಾಗಿ ಉಲ್ಟಾ ನಶೆ ಏರಿಸಿಕೊಳ್ಳಬಾರದು. ನಾನು ಇಷ್ಟು ತಿಳಿಸಿದೆ, ಇಷ್ಟು ಸಹಯೋಗ ಕೊಟ್ಟೆ, ಅದು ಮಾಡಿದೆ, ಇದು ಮಾಡಿದೆ ಬಾಬ್ರೂರ್ ಕಾರ್ಯದಲ್ಲಿ, ಈ ಉಲ್ಟಾ ನಶೆ ಇರಬಾರ್ದು. ನೋಡಿ, ಬಾಬಾ ಎಷ್ಟು ದೊಡ್ಡ ಅಥಾರಿಟಿಯಾಗಿದ್ದಾರೆ, ಮತ್ತೆಯೂ ಸಹ ಎಷ್ಟು ನಿರಹಂಕಾರಿಯಾಗಿದ್ದಾರೆ. ಆದ್ದರಿಂದ ತಂದೆಯನ್ನು ನೋಡಿರಿ. ಗೀತೆ: ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ, ಬೆಳಗಿನ ದಿನಗಳು ದೂರವಿಲ್ಲ. ಓಂ ಶಾಂತಿ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳು ಗೀತೆಯನ್ನು ಕೇಳಿದ್ದೀರಾ? ಮತ್ತು ಯಾರು ಯೋಗಯುಕ್ತ ಸರ್ವಿಸಬಲ್ ಮಕ್ಕಳಿದ್ದಾರೆ ಅವರು ಇದರ ಅರ್ಥವನ್ನು ತಕ್ಷಣ ತಿಳಿದುಕೊಳ್ಳುತ್ತಾರೆ. ನಾವು ರಾತ್ರಿಯ ಪ್ರಯಾಣಿಕರಾಗಿದ್ದೇವೆ ಅಂದರೆ ಅರ್ಥ, ಬ್ರಾಹ್ಮಣರ ರಾತ್ರಿ ಈಗ ಪೂರ್ಣವಾಗಿದೆ. ಭಕ್ತಿ ಮಾರ್ಗಕ್ಕೆ ರಾತ್ರಿ ಎಂದು ಹೇಳಲಾಗುವುದು. ಅರ್ಧ ಕಲ್ಪ ರಾತ್ರಿ ಪೂರ್ತಿಯಾಗಿದೆ. ಹದ್ದಿನ ದಿನ ಮತ್ತು ರಾತ್ರಿ ಇದಾಗಿದೆ. ಆದರೆ ಬೇಹದ್ದಿನ ದಿನ ರಾತ್ರಿ, ಅರ್ಧ ಕಲ್ಪ ಸತ್ಯಯುಗ ತ್ರೇತಾಯುಗ ಮತ್ತು ಅರ್ಧ ಕಲ್ಪ ದ್ವಾಪರ ಕಲಿಯುಗ ರಾತ್ರಿ. ಮತ್ತು ಬ್ರಾಹ್ಮಣರಿಗಾಗಿ ಅರ್ಧ ಕಲ್ಪ ದಿನ, ಅರ್ಧ ಕಲ್ಪ ರಾತ್ರಿಯಾಗುವುದು. ಈ ಸಮಯದಲ್ಲಿ ಬಾಬಾರವರು ಬಂದಿದ್ದಾರೆ ಅಂದಾಗ, ಈಗ ಅಂಧಕಾರದಲ್ಲಿ ಬಂದಿದ್ದಾರೆ ಅಂದರೆ ಕಲಿಯುಗದ ಅಂತಿಮದಲ್ಲಿ ತಂದೆ ಬಂದಿದ್ದಾರೆ. ಅಮೃತ ವೇಳೆ ಆಗುವಂತಹ ಮೊದಲ ಚರಣ ಆಗ್ತಿದೆ. ಈಗ ಸತ್ಯಯುಗ ಬರ್ತಿದೆ. ಮಕ್ಕಳು ತಿಳಿದುಕೊಂಡಿದ್ದೀರಾ? ಈಗ ತಂದೆ ಹೇಳುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ನೆನಪಿನ ಯಾತ್ರೆಯಲ್ಲಿ ಸುಸ್ತಾಗಬೇಡಿ. ಹೀಗೆ ಶಾರೀರಿಕ ಯಾತ್ರೆ ಮಾಡುತ್ತಾರೆ, ನಡೆದು ಹೋಗುತ್ತಾರೆ ಬರಿಗಾಲಿಂದ. ಬಹಳ ನಿಧಾನವಾಗಿ ಹೋಗ್ತಾರೆ. ಮಧ್ಯ ಮಧ್ಯದಲ್ಲಿ ಗುರಿನೂ ಇರುತ್ತೆ ಅಲ್ವಾ, ಗೊತ್ತಾಗತ್ತೆ ನಾವು ಇಂತಹ ಗುರಿಯಲ್ಲಿ ತಲುಪಲಿದ್ದೇವೆ, ಅಲ್ಲಿ ನಿಲ್ಲುತ್ತೇವೆ ಎಂದು. ಮೊದಲು ಅಂದರೆ ಇಂದಿನ ಕಾಲದಲ್ಲೆಲ್ಲ ಬಹಳ ಶ್ರದ್ಧೆಯಿಂದ ಕಾಲ್ನಡಿಗೆಯಲ್ಲಿ ನಡೆದು ಹೋಗುತ್ತಿದ್ದರು. ಅದರಲ್ಲಿ ಬಹಳ ಪರಿಶ್ರಮವಿದೆ. ಈಗ ಇದಂತೂ ಬಹಳ ಸಹಜವಾಗಿದೆ. ಇದಕ್ಕೆ ಹೇಳಲಾಗುವುದು ಸಹಜ ನೆನಪು ಅಥವಾ ಯೋಗ. ಕೇವಲ ಬಾಬಾರವರನ್ನು ನೆನಪು ಮಾಡಬೇಕು. ಸುಸ್ತಾಗುವ ಅರ್ಥವಾಗಿದೆ ದೇಹಾಭಿಮಾನಿಗಳಾಗುವುದು. ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಮಾಯೆಯ ವಿಘ್ನಗಳಂತೂ ಬರುತ್ತೆ, ಆದರೆ ಸುಸ್ತಾಗಬಾರದು. ಸುಸ್ತಾಗುವುದರಿಂದ ದೇಹಾಭಿಮಾನ ಬರುವುದು. ಬಾಬಾ ಹೇಳುತ್ತಾರೆ, ಮಕ್ಕಳೇ, ಶಾರೀರಿಕ ನಿರ್ವಹಣೆಗಾಗಿ ಕರ್ಮವಂತೂ ಮಾಡಲೇಬೇಕು. ಅದಕ್ಕಾಗಿ ಚುಟ್ಟಿ ಇದೆ. 8 ಗಂಟೆಗಳ ಕಾಲ ಶರೀರ ನಿರ್ವಹಣೆ, 8 ಗಂಟೆಗಳ ಕಾಲ ಆರಾಮ್ ಮಾಡುವುದು, ಬಾಕಿ 8 ಗಂಟೆಗಳ ಕಾಲ ಇದರಲ್ಲಿ ಕೊಡಿ. ಈಗಂತೂ ಪೂರ್ತಿ 8 ಗಂಟೆಗಳ ಕಾಲ ಯಾರೂ ಕೊಡ್ತಾ ಇಲ್ಲ. ಪುರುಷಾರ್ಥದಲ್ಲಿ ಸೇವೆಗಾಗಿ 8 ಗಂಟೆ ಯಾರೂ ಕೊಡ್ತಾ ಇಲ್ಲ. ಅಂತಿಮದಲ್ಲಿ 8 ಗಂಟೆಯವರೆಗೆ ಇರುತ್ತೆ. ಚಾರ್ಟ್ ವೃದ್ಧಿ ಮಾಡಿಕೊಳ್ತಾ ಹೋಗಿ. ಇಲ್ಲಿ ಯಾವಾಗ ಕುಳಿತುಕೊಳ್ಳುತ್ತೀರಾ ಆಗ ನೆನಪು ಮಾಡಿಸಲಾಗುವುದು. ಇದನ್ನು ನೀವು ಧ್ಯಾನ ಎಂದು ಹೇಳುತ್ತೀರಾ. ಬಾಬಾರವರ ನೆನಪಿನಲ್ಲಿ ಬಂದು ಕುಳಿತುಕೊಳ್ಳುತ್ತೀರಾ. ಇದರ ಅರ್ಥ ಈ ರೀತಿಯಲ್ಲ, ಕೇವಲ ಇಲ್ಲಿ ಬಂದು ನೆನಪಿನಲ್ಲಿ ಕುಳಿತುಕೊಳ್ಳುವುದಲ್ಲ. ಈ ರೀತಿ ಬಹಳಷ್ಟು ಜನ ಇದ್ದಾರೆ, ತಿಳಿದುಕೊಳ್ಳುತ್ತಾರೆ 5-10 ನಿಮಿಷಗಳ ಕಾಲ ಯೋಗ ಮಾಡಿ ಎದ್ದೊಳ್ಬೇಕೆಂದು. ಆದರೆ ಬಾಬಾ ಅಂತೂ ಹೇಳುತ್ತಾರೆ, ಕೆಲಸ ಕಾರ್ಯ ಮಾಡುತ್ತಾ ಎಲ್ಲೇ ಹೋದರೂ ಬಂದರೂ ನೀವು ಯೋಗದಲ್ಲಿ ಇರಿ. ಎಲ್ಲಾದರೂ ಗಂಗಾ ಸ್ನಾನ ಮಾಡಲು ಹೋಗುತ್ತೀರಾ, ಆಗ ರಾಮ ರಾಮ ಎಂದು ಜಪಿಸ್ತೀರಾ ಅಲ್ವಾ, ಭಕ್ತಿಯಲ್ಲಿ ಜಪ ಮಾಡ್ತಾರಲ್ವಾ. ಅಂತೂ ನೀವು ಸ್ಮರಣೆ ಮಾಡುವುದಿಲ್ಲ, ಕೇವಲ ತಂದೆಯನ್ನು ನೆನಪು ಮಾಡುತ್ತೀರಾ.
ತಂದೆ ಮಕ್ಕಳ ಜೊತೆ ಮಾತನಾಡುತ್ತಿದ್ದಾರೆ. ನಿಮ್ಮ ಕಲ್ಯಾಣವೇ ನೆನಪಿನ ಯಾತ್ರೆಯಲ್ಲಿ ಇದೆ. ಇದರಲ್ಲಿ ಸುಸ್ತಾಗಬಾರದು. ಇದರಲ್ಲಿ ಬಿರುಗಾಳಿಗಳಂತೂ ಬಹಳಷ್ಟು ಬರುತ್ತವೆ. ಬಿರುಗಾಳಿ ಯಾವುದೇ ಮಣ್ಣಿಂದಲ್ಲ, ಮಾಯೆಯ ಬಿರುಗಾಳಿ ಬಂದಾಗ ಬುದ್ಧಿಯ ಯೋಗ ಮುರಿದು ಹೋಗುವುದು. ನಂತರ ದೇಹಾಭಿಮಾನದಲ್ಲಿ ಬರುವುದರಿಂದ ಕೆಲಸ ಕಾರ್ಯವೂ ಸಹ ಮತ್ತು ಮಕ್ಕಳ ನೆನಪು ಬಂದ್ಬಿಡತ್ತೆ. ತಂದೆ ಹೇಳುತ್ತಾರೆ, ಈಗಂತೂ ಈ ಕೆಲಸ ಕಾರ್ಯ ಎಲ್ಲವೂ ಸಮಾಪ್ತಿಯಾಗಲಿದೆ. ನಿಮ್ಮ ಮಕ್ಕಳು ವಾರಿಸಾಗುವುದೇ ಇಲ್ಲ, ಏಕೆಂದರೆ ಎಲ್ಲ ವಿನಾಶ ಆಗತ್ತೆ, ಸಮಾಪ್ತಿ ಆಗಿಬಿಡತ್ತೆ. ಈಗಂತೂ ವಾರಿಸು ಬೇಹದ್ದಿನ ತಂದೆಗೆ ಮಕ್ಕಳಾಗಿದ್ದೀರಾ. ಈಗ ಬಾಬನ ಆಸ್ತಿಗೆ ಹಕ್ಕುದಾರರಾಗಬೇಕು. ಹದ್ದಿನ ಆಸ್ತಿಯಂತೂ ಮುರ್ದಾಬಾದ್ ಆಗಲಿದೆ. ಶ್ರೀಮಂತರು ತಿಳಿದುಕೊಳ್ಳುತ್ತಾರೆ, ಈಗ ಮಕ್ಕಳು ದೊಡ್ಡವರಾಗ್ತಾರೆ, ವಿವಾಹ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕೆಂದು. ಬಾಬಾ ಹೇಳ್ತಾರೆ, ಈಗ ಅಷ್ಟು ಟೈಮ್ ಇಲ್ಲ. ಆದ್ದರಿಂದ ಪ್ರಪಂಚದ ಜೊತೆ ಬಿಲ್ಕುಲ್ ಮೋಹವನ್ನು ತೆಗೆಯಿರಿ. ಇದಂತೂ ಸ್ಮಶಾನವಾಗಿದೆ. ಕೆಲಸ ಕಾರ್ಯಗಳು, ಮಕ್ಕಳು ಮರಿಯ ಚಿಂತೆಯಲ್ಲಿ ಸತ್ತಿದ್ದೀರಾ ಅಂದರೆ ತಮ್ಮ ನಷ್ಟ ತಾವೇ ಮಾಡಿಕೊಳ್ಳುತ್ತೀರಾ. ಶಿವ ತಂದೆಯನ್ನು ನೆನಪು ಮಾಡಿದಾಗ ಬಹಳಷ್ಟು ಸಂಪಾದನೆ ಆಗುವುದು. ದೇಹಾಭಿಮಾನದಲ್ಲಿ ಬರುವುದರಿಂದ ಬರ್ಬಾದಿ ಆಗುತ್ತೀರಾ. ದೇಹಿ ಅಭಿಮಾನಿ ಆಗುವುದರಲ್ಲಿ ಆಬಾದಿ ಆಗುವುದು. ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಭವಿಷ್ಯದ 21 ಜನ್ಮಗಳ ಆಸ್ತಿ ಪಡೆಯುತ್ತೀರಾ. ನೆನಪೇ ಮಾಡಲಿಲ್ಲವೆಂದರೆ ಬಹಳ ನಷ್ಟವಾಗುವುದು. ಕೇವಲ ಕಲ್ಪಕಲ್ಪಾಂತರಗಳಿಗಾಗಿ ಅಲ್ಲ, ಅದು ಮತ್ತೆ ಕಲ್ಪಕಲ್ಪಾಂತರಗಳಿಗಾಗಿ ಆಗುವುದು. ಇಷ್ಟು ದೊಡ್ಡ ನಷ್ಟದ ಮಾತು. ವಿಚಾರ ಮಾಡಬೇಕು, ನಾವು ಪೂರ್ತಿ ಆಸ್ತಿ ಹೇಗೆ ಪಡೆಯಬೇಕೆಂಬುದನ್ನು. ಹಣದ ಲಾಲಚ್ಚನ್ನು ಇಟ್ಟುಕೊಳ್ಳಬಾರದು. ಟೂ ಮಚ್ಚಲ್ಲಿ ಹೋಗಬಾರದು. ಯಾರಾದರೂ ದಿವಾಳಿ ಆದರೆ ಮತ್ತೆ ಎಷ್ಟು ಚಿಂತೆ ಇರುತ್ತೆ ಅಲ್ವಾ. ಶಿವ ತಂದೆಯನ್ನು ಬಿಲ್ಕುಲ್ ಮರೆತು ಹೋಗುತ್ತಾರೆ. ಮತ್ತು ದೋಷ ಇಡ್ತಾರೆ. ಜ್ಞಾನದಲ್ಲಿ ಬಂದ್ವಿ, ಅದಕ್ಕೆ ದಿವಾಳಿ ಆಗಿಬಿಟ್ವಿ, ಕಾಯಿಲೆ ಬಂದುಬಿಡ್ತು ಅಂತ ಹೇಳಿಬಿಡ್ತಾರೆ. ಬಾಬನ ಮೇಲೆ ದೋಷ ಹಾಕ್ಬಿಡ್ತಾರೆ, ಜ್ಞಾನದ ಮೇಲೆ ದೋಷ ಹಾಕ್ತಾರೆ. ಆ ರೀತಿ ಎಂದಿಗೂ ತಿಳಿದುಕೊಳ್ಳಬಾರದು. ಬಾಬಾ ಹೇಳುತ್ತಾರೆ, ಧರ್ಮರಾಜನ ಶಿಕ್ಷೆ ಅನುಭವಿಸುವುದಕ್ಕಿಂತ ಕಾಯಿಲೆ ಬಂದರೆ ಒಳ್ಳೆಯದೇ ಅಲ್ವಾ. ಕರ್ಮ ಭೋಗವನ್ನು ಚುಕ್ತ ಮಾಡಿಕೊಳ್ಳಬೇಕು. ಇದಂತೂ ಮಹಾರೋಗಿ ಶರೀರ. ಎಷ್ಟು ಸಂಭಾಲನೆ ಮಾಡಲಾಗುವುದು. ನಡೆಯುತ್ತಾ ನಡೆಯುತ್ತಾ ನಿಂತೇ ಬಿಡುತ್ತಾರೆ, ಆರ್ಟ್ ಫೇಲ್ ಆಗುತ್ತಾರೆ. ಈ ರೀತಿ ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಏಕದಮ್ ಮರೆತು ಹೋಗಬೇಕು. ಇಂತಹ ಹಳೆಯ ಪ್ರಪಂಚವನ್ನು ಮಕ್ಕಳು ನೋಡುತ್ತೀರಾ. ತಂದೆ ಹೊಸ ಪ್ರಪಂಚವನ್ನು ತಯಾರು ಮಾಡುತ್ತಿದ್ದಾರೆ. ಇಂತಹ ಹಳೆಯ ಪ್ರಪಂಚವನ್ನು ಬುದ್ಧಿಯಿಂದ ಒಮ್ಮೆಲೆ ಮರೆಯಬೇಕು. ಮಕ್ಕಳು ನೋಡುತ್ತೀರಾ, ತಂದೆ ಹೊಸ ಮನೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಅಂದಾಗ ಹಳೆಯದರ ಜೊತೆ ಮನಸ್ಸನ್ನು ಇಡಬಾರದು. ಹೇಳ್ತಾರೆ ಬಾಬಾ, ಬೇಗ ಮನೆ ತಯಾರು ಮಾಡಿ, ಹಳೆಯ ಮನೆಯಲ್ಲಿ ತುಂಬ ಕಷ್ಟ ಆಗ್ತಿದೆ ಎಂದು ತಾವು ತಿಳಿದುಕೊಂಡಿದ್ದೀರಾ. ಈ ಹಳೆಯ ಪ್ರಪಂಚವಂತೂ ಬಹಳ ಕೊಳಕಾಗಿದೆ. ನಿಮ್ಮದು ಬೇಹದ್ದಿನ ಸನ್ಯಾಸವಾಗಿದೆ. ಅವರು ಸನ್ಯಾಸ ಮಾಡುತ್ತಾರೆ, ಮನೆ ಮಠದ ಸನ್ಯಾಸ. ಅದಕ್ಕೆ ಹದ್ದಿನ ಸನ್ಯಾಸವೆಂದು ಹೇಳಲಾಗುವುದು. ನೀವು ಸನ್ಯಾಸ ಮಾಡುತ್ತೀರಾ ವಿಕಾರಗಳ ಮೇಲೆ, ವಿಕಾರಗಳನ್ನು ಬಿಟ್ಟು ಬಿಡುತ್ತೀರಾ. ಬಾಬಾ ಹೇಳುತ್ತಾರೆ, ದೇಹ ಸಹಿತವಾಗಿ ದೇಹದ ಏನೆಲ್ಲ ಸಂಬಂಧಗಳಿವೆ ಎಲ್ಲವನ್ನು ಮುರಿದು ನನ್ನನ್ನು ನೆನಪು ಮಾಡಿ ಅಂತಾರೆ ಬಾಬಾ. ಅಂದರೆ ಬುದ್ಧಿಯಿಂದ ಮರಿಬೇಕು. ಬಾಬಾ ಒಬ್ಬರನ್ನು ನೆನಪು ಮಾಡಬೇಕು. ಈ ಪ್ರಪಂಚವನ್ನು ಏನು ನೇತ್ರಗಳಿಂದ ನೋಡುತ್ತಿದ್ದೀರಾ, ಇದನ್ನು ಮರೆಯಿರಿ. ಈಗ ನಿಮ್ಮ ಬುದ್ಧಿ ತಿಳಿದುಕೊಂಡಿದೆ, ನಾವು ಸ್ವರ್ಗದ ರಾಜಧಾನಿಗಾಗಿ ಪುರುಷಾರ್ಥ ಮಾಡುತ್ತಿದ್ದೇವೆ. ಜ್ಞಾನದ 3ನೆಯ ನೇತ್ರ ಸಿಕ್ಕಿದೆ. ಇದೆಲ್ಲವೂ ಸ್ಮಶಾನವಾಗಲಿದೆ. ಇದರ ಜೊತೆ ಪ್ರೀತಿ ಇಟ್ಟುಕೊಳ್ಳಬಾರದು. ವರ್ತಮಾನದ ಮನುಷ್ಯರ ಬಳಿ ಬಹಳ ಹಣ ಇದೆ ಅಂದಾಗ ವಿಕಾರಗಳು ಸಹ ಬಹಳ ತೀವ್ರವಾಗಿವೆ. ಕಾಮವಿಕಾರ ಎಷ್ಟು ತೀಕ್ಷ್ಣವಾಗಿದೆ. ಕಾಮವಿಕಾರ ಇಲ್ಲದೆ ಕೆಲವರು ಇರೋದೇ ಇಲ್ಲ. ಆ ರೀತಿ ವಿಕಾರಿಗಳಾಗ್ಬಿಟ್ಟಿರ್ತಾರೆ. 4-5 ವರ್ಷಗಳ ಕಾಲ ಪವಿತ್ರವಾಗಿದ್ದು ಅನಂತರ ಬರೆಯುತ್ತಾರೆ, ಬಾಬಾ ಇವರಿಗೆ ಭೂತ ಹಿಡಿದ್ಬಿಟ್ಟಿದೆ, ಕಪ್ಪು ಮುಖ ಮಾಡ್ಕೊಂಬಿಟ್ರು ಅಂತ ಹೇಳಿ ಎಷ್ಟು ಪೆಟ್ಟು ತಿನ್ನುತ್ತಾರೆ. ಏಕದಮ್ 5ನೇ ಫ್ಲೋರಿಂದ ಕೆಳಗೆ ಬೀಳುತ್ತಾರೆ. ಮೊಟ್ಟ ಮೊದಲು ದೇಹಾಭಿಮಾನ, ಮೇಲಿಂದ ಬಿದ್ದರು ಅಂದರೆ ಪುರುಷ ಆಗಿಬಿಡ್ತಾರೆ ಅಂತಾರೆ ಬಾಬಾ. ತುಂಡು ತುಂಡು ಆಗಿಬಿಡ್ತಾರೆ.
ಎಲ್ಲ ಮುರಿದೋಗ್ಬಿಡತ್ತೆ. ಮತ್ತೆ ಪುರುಷಾರ್ಥ ಮಾಡಬೇಕಾದರೆ ಸಮಯವೆಡಿಸುವುದು. ಇದಾಗಿದೆ ಎಲ್ಲದಕ್ಕಿಂತ ದೊಡ್ಡ ಪೆಟ್ಟು, ವಿಕಾರಕ್ಕೆ ವಶವಾಗುವುದು. ಆದ್ದರಿಂದ ಬಾಬಾ ಹೇಳುತ್ತಾರೆ, ಕಾಮ ಮಹಾಶತ್ರುವಾಗಿದೆ. ವಿಕಾರಕ್ಕೆ ಪತಿತತನ ಎಂದು ಹೇಳಲಾಗುವುದು. ಹೇಳುತ್ತಾರೆ ಬಾಬಾ, ನಮ್ಮನ್ನು ಪತಿತರಿಂದ ಪಾವನ ಮಾಡಿ ಎಂದು. ಭಾರತದಲ್ಲಿಯೇ ಸಂಪೂರ್ಣ ನಿರ್ವಿಕಾರಿಗಳಿದ್ರು ಅಲ್ವಾ? ಭಾರತವೇ ನಿರ್ವಿಕಾರಿಯಾಗಿತ್ತು, ಈಗ ಭಾರತ ವಿಕಾರಿಯಾಗಿದೆ, ಸಂಪೂರ್ಣ ನಿರ್ವಿಕಾರಿ ಎಂದು ಸೂರ್ಯವಂಶದವರಿಗೆ ಹೇಳಬಹುದು. ಬಲೆ ರಾಮಚಂದ್ರನ ರಾಜ್ಯದಲ್ಲಿಯೂ ಸಹ ವಿಕಾರದ ಮಾತು ಇರುವುದಿಲ್ಲ, ಅಂದರೆ ತ್ರೇತಾಯುಗದಲ್ಲೂ ವಿಕಾರಗಳಿರುವುದಿಲ್ಲ. ಆದರೆ ಕಲೆಗಳಂತೂ ಕಡಿಮೆ ಆಗುತ್ತವೆ. 1250 ವರ್ಷಗಳ ಕಾಲ ಕಡಿಮೆ ಆಯಿತು ಅಂದರೆ ಪ್ರಪಂಚದ ತಾಕತ್ತು ಸಹ ಕಡಿಮೆ ಆಗುತ್ತೆ ಅಲ್ವಾ? ಆದ್ದರಿಂದ ಅದಕ್ಕೆ ಸತೋ ಪ್ರಧಾನ ಮತ್ತು ಸತೋ ಎಂದು ಹೇಳಲಾಗುವುದು. ತಾವು ತಿಳಿದುಕೊಂಡಿದ್ದೀರಾ, ನಾವು ಮಮ್ಮ ಬಾಬಾರವರನ್ನು ಫಾಲೋ ಮಾಡಿ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗುತ್ತೇವೆ. ಇದರಲ್ಲಿ ಕಷ್ಟ ಅಥವಾ ಖರ್ಚಿನ ಮಾತೇ ಇಲ್ಲ. ಇದರಲ್ಲಿ ಬಾಯಿಂದ ಏನನ್ನೂ ಹೇಳಬೇಕಾಗಿಲ್ಲ, ಕೇವಲ ನೆನಪು ಮಾಡಬೇಕು. ಇದಕ್ಕೆ ಸಹಜ ಯೋಗ ಎಂದು ಹೇಳಲಾಗುವುದು. ಇದರಲ್ಲಿ ಬಹಳ ಪರಿಶ್ರಮ ಬೇಕು. ಬಾಬಾರವರ ಮುಂದೆ ಎಲ್ಲ ಮಹಾರಥಿಗಳು ಇದ್ದಾರೆ. ಯೋಗದ ಶಕ್ತಿ ಬೇಕು. ಯಾರಲ್ಲಿ ಯೋಗ ಇರುತ್ತೆ ಪೂರ್ತಿಯಾಗಿ, ಆಗ ಹೇಳಿದ್ರು ಏನಾದರೂ ನಾಟುತ್ತೆ ಬಾಣ. ಯೋಗ ಬಲ ಅಲ್ವಾ? ಯೋಗದ್ದು ಬಹಳ ಕಡಿಮೆ ಇದೆ ಅಂತಾರೆ ಬಾಬಾ. ಯೋಗದ ಶಕ್ತಿಯೇ ಕಡಿಮೆ ಇದೆ. ವಿಘ್ನಗಳು ಸಹ ಯೋಗದಲ್ಲಿ ಬಹಳಷ್ಟು ಬರುತ್ತವೆ. ಬೇಹದ್ದಿನ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ, ಮಕ್ಕಳೇ, ತಂದೆ ಮತ್ತು ವಿದ್ಯಾಭ್ಯಾಸದ ಜೊತೆ ಎಂದಿಗೂ ಮುನಿಸಿಕೊಳ್ಳಬಾರದು. ಮುನಿಸಿಕೊಂಡರೆ 21 ಜನ್ಮಗಳಿಗಾಗಿ ನಿಮ್ಮ ಅದೃಷ್ಟದ ಜೊತೆ ಮುನಿಸಿಕೊಳ್ಳುತ್ತೀರಾ. ದೊಡ್ಡವರು ಒಳ್ಳೊಳ್ಳೆ ಮಕ್ಕಳು ಸಹ ಮುನಿಸಿಕೊಳ್ಳುತ್ತಾರೆ. ನಶೆ ಇರುತ್ತೆ ದೇಹಾಭಿಮಾನದ್ದು. ನಾನು ಇಷ್ಟು ಜನಕ್ಕೆ ತಿಳಿಸ್ತೆ ಎಂದು ದೇಹ ಅಹಂಕಾರ ಬಂತೆಂದರೆ ಬೀಳುತ್ತಾರೆ. ಇದರಲ್ಲಿ ಅಹಂಕಾರ ಬರಬಾರದು. ಜ್ಞಾನ ಮಾರ್ಗದಲ್ಲಿ ಬಾಬಾರವರಿಗೆ ಯಾವುದಾದ್ರೂ ಅಹಂಕಾರ ಇದೆಯಾ? ಎಷ್ಟು ನಿರಹಂಕಾರಿಯಾಗಿದ್ದಾರೆ, ಎಷ್ಟು ದೊಡ್ಡ ಅಥಾರಿಟಿ ಆಗಿದ್ದಾರೆ. ಮತ್ತೆಯೂ ಹೇಳುತ್ತಾರೆ, ನಾನು ಸಾಧಾರಣ ತನುವಿನಲ್ಲಿ ಸಾಧಾರಣ ಮನೆಯಲ್ಲಿ ಬಂದಿದ್ದೇನೆ, ಶ್ರೀಮಂತರ ಮನೆಗಳಲ್ಲಿ ಬಂದಿಲ್ಲ ಅಂದಾಗ ಈಗ ಮಕ್ಕಳು ನೀವು ಜಾಗೃತರಾಗಬೇಕು. ಬಾಬಾರವರು ಯುಕ್ತಿಗಳನ್ನು ಬಹಳಷ್ಟು ತಿಳಿಸುತ್ತಿರುತ್ತಾರೆ. ತಾವು ಮಕ್ಕಳದೇ ನಿಧಾನ ಆಗುತ್ತಿರುವುದು. ಡ್ರಾಮಾನುಸಾರವಾಗಿ ಅವಸ್ಥೆ ಜೋರು ಇಲ್ಲ, ಸ್ಟ್ರಾಂಗ್ ಇಲ್ಲ. ಮುಂದೆ ಹೋಗುತ್ತಾ ಜೋರು ತುಂಬುತ್ತೆ. ನಾವು ಸರ್ಕಾರದವರಿಗೂ ಸಹ ಹೇಳಬಹುದು, ಇಷ್ಟು ವರ್ಷಗಳಲ್ಲಿ ಸ್ವರ್ಗದ ಸ್ಥಾಪನೆ ಆಗುವುದೆಂದು. ಪತ್ರಿಕೆಗಳಲ್ಲಿ ಮನುಷ್ಯರು ಓದಿದಾಗ ಬಂದು ಕೇಳ್ತಾರೆ ನಿಮ್ಮನ್ನು. ಸ್ವಲ್ಪ ವರ್ಷಗಳ ಒಳಗೆ ಸ್ಥಾಪನೆ ಆಗುವುದು ಮತ್ತು ವಿನಾಶವೂ ಸಹ ಅವಶ್ಯವಾಗಿ ಆಗುವುದು. ಬಹಳಷ್ಟು ಜನ ಬರ್ತಾರೆ. ಈ ಪ್ರಾಪರ್ಟಿ ಇದೆಲ್ಲ ಏನು ಇದೆ ಸ್ವಲ್ಪ ಸಮಯಕ್ಕೋಸ್ಕರ. ಈ ಪ್ರಾಪರ್ಟಿಯನ್ನು ನೀವೇನು ಪ್ರಾಪರ್ಟಿ ಅಂತ ತಿಳಿದುಕೊಳ್ಳುವುದಿಲ್ಲ. ನಿಮಗೆ ಗೊತ್ತು ಇದೆಲ್ಲ ಹಣ, ಆಸ್ತಿ, ಸಂಪತ್ತು ಏನು ಇದೆ ಎಲ್ಲ ಸ್ವಲ್ಪ ದಿನಗಳಿಗಾಗಿ. ಈ ಮನೆ ಇದೆಲ್ಲ ಇರಲಿಕ್ಕೋಸ್ಕರ ಅಲ್ಲ. ಮಧುಬನದಲ್ಲಿ ಬಹಳಷ್ಟು ಜನ ಮಕ್ಕಳು ಬರ್ತಾರೆ ರಿಫ್ರೆಶ್ ಆಗಲಿಕ್ಕೋಸ್ಕರ. ಹೆಡ್ ಆಫೀಸ್ ಮಧುಬನ ಅಲ್ವಾ? ಇಂದು ಏನು ಮಾಡ್ತೀರಾ, ನಾಳೆ ಏನು ಮಾಡ್ತೀರಾ, ಇಲ್ಲಿ ತಪಸ್ ಮಾಡುತ್ತಾ ಇದ್ದೀರಾ. ಮತ್ತು ದೆಹಲಿ ಬೃಂದಾವನದಲ್ಲಿ ಹೋಗಿ ಸತ್ಯಯುಗದಲ್ಲಿ ರಾಜ್ಯ ಮಾಡುತ್ತೀರಾ. ನಮ್ಮ ಸ್ಮಾರಕ ಹೇಗೆ ನಿಂತಿದೆ ಇದನ್ನು ಸಹ ಒಳ್ಳೆಯ ರೀತಿ ತೋರಿಸಬೇಕು ಜ್ಞಾನ ಕೊಡುವಾಗ. ಯಾವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ 5000 ವರ್ಷಗಳಿಗೆ ಮೊದಲು ಮಾಡಿದ್ದೆವು. ಮೊಟ್ಟ ಮೊದಲು ಶಿವ ತಂದೆಯ ಮಂದಿರವನ್ನು ನಿರ್ಮಾಣ ಮಾಡುತ್ತೇವೆ. ಬಾಕಿ ದೆಲ್ವಾಡ ಮಂದಿರ ನಂತರ ತಯಾರಾಗಿದ್ದು. ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು. ದೆಲ್ವಾಡ ಮಂದಿರದ ಲೆಕ್ಕಾಚಾರವನ್ನು ತೆಗೆಯಲು ಬಯಸಿದರೆ ತೆಗೆಯಬಹುದು, ಲೆಕ್ಕಾಚಾರ ತೆಗೆಯಬಹುದು. ಪೂರ್ತಿ ನಮ್ಮ ಸ್ಮಾರಕವಾಗಿದೆ. ತಾವು ತಿಳಿದುಕೊಂಡಿದ್ದೀರಾ, ಇದು ಸ್ಥಾಪನೆಯ ಸ್ಮಾರಕವಾಗಿದೆ. ತಾವು ಮಧುರಾತಿ ಮಧುರ ಮಕ್ಕಳು ಬಹಳ ಖುಷಿಯಿಂದ ಇರಬೇಕು. ಇದೆಲ್ಲ ಸರ್ವಿಸ್ ವೃದ್ಧಿ ಮಾಡುವ ಯುಕ್ತಿಗಳಾಗಿವೆ. ರಾಮನೂ ಹೊರಟೋಗ್ತಾರೆ, ರಾವಣನೂ ಹೊರಟೋಗ್ತಾರೆ.
ಬಾಬಾ ಹೇಳ್ತಾರೆ ಈಗ 2 ಪರಿವಾರ ಇದೆ. ಶಿವಬಾಬರವರ ಮಕ್ಕಳು ಇದ್ದೀವಿ, ವಿಕಾರಗಳು ರಾವಣನ ಮಕ್ಕಳು ಇದ್ದಾರೆ, ಪರಿವಾರವೂ ಇದೆ. ಈಗ ಸತ್ಯಯುಗ ಸ್ಥಾಪನೆ ಆದರೆ ಶಿವಬಾಬಾ ಮನೆಗೆ ಹೊರಟೋಗ್ತಾರೆ, ರಾವಣನು ಕೂಡ ವಿದಾಯಿ ತಗೊಳ್ತಾರೆ, ಸಮಾಪ್ತಿ ಆಗಿಬಿಡತ್ತೆ. ರಾವಣನ ಗೊಂಬೆ ನೋಡಿ ಎಷ್ಟು ದೊಡ್ಡದು ಮಾಡ್ತಾರೆ, ಏಕೆಂದರೆ ರಾವಣನ ಪರಿವಾರ ದೊಡ್ಡದು, ಪೂರ್ತಿ ಕಲಿಯುಗ. ರಾಮನ ಪರಿವಾರ ನೋಡಿ ಎಷ್ಟು ಚಿಕ್ಕದಿದೆ. ಗಾಯನವು ಸರಿಯಾಗಿದೆ ಅಲ್ವಾ? ಆದರೆ ಯಾರೂ ತಿಳಿದುಕೊಳ್ಳುವುದಿಲ್ಲ. ತಂದೆ ಕುಳಿತು ತಿಳಿಸುತ್ತಾರೆ, ಮತ್ತೆಯೂ ಸಹ ನಿಶ್ಚಯ ಕುಳಿತುಕೊಳ್ಳುವುದಿಲ್ಲ. ಶರೀರ ನಿರ್ವಹಣಾ ಅರ್ಥವಾಗಿ ನೀವು ಅವಶ್ಯವಾಗಿ ಕರ್ಮ ಮಾಡಲೇಬೇಕು. ಯಾರು ಸರ್ವಿಸಬಲ್ ಮಕ್ಕಳಿದ್ದಾರೆ ಪಾಂಡವರು, ಅವರಂತೂ ಸರ್ಕಾರದಿಂದಲೂ ಸಹ ಪಾಲನೆ ತಗೊಳ್ಬಹುದು, ಸರ್ಕಾರದ ಸಹಯೋಗವು ಪಡೆದುಕೊಳ್ಳಬಹುದು, ಸೆಂಟರ್ಗೆ ಸಹಯೋಗ ತಗೊಳ್ಬಹುದು. ಯಾರು ಆ ರೀತಿ ಪೂರ್ತಿ ಸೇವೆಯಲ್ಲಿ ಇದ್ದೀರಾ ಅವರ ಪೂರ್ತಿ ಸಂಭಾಲನೆ ಮಾಡಬೇಕಾಗುವುದು. ಸ್ಥಿತಿ ಮಕ್ಕಳದು ಆ ರೀತಿ ಇರಬೇಕು. ಬಾಬಾರವರ ನೆನಪಿನಲ್ಲಿ ಈ ಪ್ರಪಂಚ ಎಲ್ಲವನ್ನು ಮರೆಯಬೇಕು. ನೆನಪಿನ ಯಾತ್ರೆಯಲ್ಲಿ ಯಾರು ಪಕ್ಕಾ ಇರ್ತಾರೆ, ಮಸ್ತರಾಗಿರುತ್ತಾರೆ, ಅವರ ಸ್ಥಿತಿ ಬಹಳ ಶಕ್ತಿಶಾಲಿಯಾಗಿರುವುದು. ಹೇಗೆ ಶಿವತಂದೆಯ ನೆನಪಿನಲ್ಲಿದ್ದು ತಾವು ಶರೀರ ಬಿಡುತ್ತೀರಾ. ಸನ್ಯಾಸಿಗಳು ಬ್ರಹ್ಮತತ್ವದ ನೆನಪಿನಲ್ಲಿ ಶರೀರ ಬಿಡುತ್ತಾರೆ. ಆದರೂ ವಾಯುಮಂಡಲದಲ್ಲಿ ಎಷ್ಟು ಶಾಂತಿಯ ವೈಬ್ರೇಷನ್ಸ್ ಇರುತ್ತೆ, ಬಾಬಾರವರಿಗೆ ಅನುಭವ ಇದೆ. ಮನುಷ್ಯರು ಶರೀರ ಬಿಟ್ಟರೆ ಆ ಮನೆಯಲ್ಲೇ ಶಾಂತಿ ಆಗಿಬಿಡತ್ತೆ ಅಲ್ವಾ, ಏಕ್ದಮ್ ಸನ್ನಾಟ ಆಗಿಬಿಡತ್ತೆ. ಇಲ್ಲಿಯೂ ಸಹ ಹಾಗೆಯೇ ಅಂತಿಮದಲ್ಲಿ ಎಲ್ಲವನ್ನು ಮರೆಯುತ್ತೀರಾ. ಈಗ ನಾವು ವಾಪಸ್ ಮನೆಗೆ ಹೋಗಬೇಕು, ದೇಹ ಅಭಿಮಾನವನ್ನು ಬಿಡುತ್ತಾ ಹೋಗಬೇಕು. ಅಂತಿಮದಲ್ಲಿ ಖುಷಿ ಖುಷಿಯಿಂದ ಶರೀರ ಬಿಡಬೇಕು, ಹರ್ಷಿತ ಮುಖರಾಗಿರಬೇಕು ಅಷ್ಟೇ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಆ ಸ್ಥಿತಿ ಎಲ್ಲಿವರೆಗೂ ಇರುತ್ತೆ. ಯಾವಾಗ ವಿಜಯ ಮಾಲೆಯಲ್ಲಿ ಮಣಿಗಳಾಗುವ ಯೋಗ್ಯರಾಗ್ತೀರಾ ಆಗ ಆ ಒಂದು ಸ್ಥಿತಿ ತಯಾರಾಗುತ್ತೆ. ನಿಮ್ಮಲ್ಲಿ ಶಾಂತಿಯ ಕರೆಂಟ್ ಇರಬೇಕು. ಯಾರೇ ಬಂದರೂ ಅವರು ಹೇಳಬೇಕು ಇಲ್ಲಿ ತುಂಬ ಶಾಂತಿ ಇದೆ ಎಂದು. ಇದಾಗಿದೆ ರಿಯಲ್ ಶಾಂತಿ. ಆತ್ಮ ಶರೀರದಿಂದ ಭಿನ್ನವಾಗುವುದು ತಾವು ತಿಳಿದುಕೊಂಡಿದ್ದೀರಾ. ನಾವು ಆತ್ಮ ಶಾಂತ ಸ್ವರೂಪರಾಗಿದ್ದೇವೆ. ನಾವು ನಮ್ಮ ಸ್ವಧರ್ಮದಲ್ಲಿ ಕುಳಿತುಕೊಳ್ಳುತ್ತೇವೆ. ಕರ್ಮಗಳಂತೂ ಮಾಡದೆ ಯಾರೂ ಇರಲು ಸಾಧ್ಯವಿಲ್ಲ. ಅವರಂತೂ ಹಠಯೋಗದಿಂದ ಏನು ಮಾಡಲ್ಲ ಹೇಳಿ, ಎಲ್ಲ ಮಾಡ್ತಾರೆ. ನೀವು ಈಗ ತಿಳಿದುಕೊಂಡಿದ್ದೀರಾ ನಮ್ಮ ಸ್ವಧರ್ಮ ಶಾಂತಿಯಾಗಿದೆ. ಇಲ್ಲಿ ನಾವು ಬಂದಿದ್ದೇವೆ ಪಾತ್ರವನ್ನು ಅಭಿನಯಿಸಲು. ಈಗ ವಾಪಸ್ ಮನೆಗೆ ಹೋಗಬೇಕು. ತಂದೆ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ ಮತ್ತು ಮನೆಯನ್ನು ನೆನಪು ಮಾಡಿ. ತಂದೆಯನ್ನು ನೆನಪು ಮಾಡುವುದರಿಂದ ಆಸ್ತಿ ಸಿಗುವುದು. ಬಾಬಾ ಹೇಳುತ್ತಾರೆ, ನನ್ನನ್ನು ಮನೆಯಲ್ಲಿ ನೆನಪು ಮಾಡಿ. ಇಲ್ಲಂತೂ ನಾನು ಟೆಂಪ್ರವರಿಯಾಗಿ ಬಂದಿದ್ದೇನೆ. ನಿಮ್ಮ ಬುದ್ಧಿ ಶಾಂತಿಧಾಮದಲ್ಲಿ ಸ್ಥಿತವಾಗಿರಬೇಕು, ಬಾಬಾರವರ ಮಡಿಲಲ್ಲಿ, ಅವರ ನೆನಪಿನಲ್ಲಿ. ಮನೆಯ ಆಸ್ತಿನೂ ಸಹ ತಗೊಳ್ಬೇಕು ಅಲ್ವಾ. ಅದಾಗಿದೆ ಆತ್ಮರ ಮನೆ, ಇದಾಗಿದೆ ಜೀವಾತ್ಮರ ಮನೆ. ತಮ್ಮ ಮನೆಯನ್ನು ಸಹ ಮರೆಯಬಾರದು, ಪರಮಧಾಮವನ್ನು ಮರೆಯಬಾರದು, ತಂದೆಯನ್ನು ಮರೆಯಬಾರದು. ತಂದೆಯನ್ನು ನೆನಪು ಮಾಡುವುದರಿಂದಲೇ ಪವಿತ್ರರಾಗಿ ಮನೆಗೆ ಹೋಗುತ್ತೀರಾ. ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದರಿಂದ ಮತ್ತು ರಾಜ್ಯ ಮಾಡಿ ಬರ್ತೀರಾ ಹೊಸ ಪ್ರಪಂಚದಲ್ಲಿ. ಎಷ್ಟು ಸಾಧ್ಯ ಅಷ್ಟು ಅನ್ಯರಿಗೆ ಮಾರ್ಗ ತೋರಿಸಬೇಕು. ಸದಾ ತಂದೆಯನ್ನು ನೋಡಬೇಕು. ತಾವು ತಿಳಿದುಕೊಂಡಿದ್ದೀರಾ ಬಾಬಾರವರು ಏನು ಮಾಡಿದ್ದಾರೆ. ಎಲ್ಲವನ್ನು ಮಾತೆಯರಿಗೆ ಕೊಟ್ಟು ಬಿಟ್ಟರು. ಶಿವ ತಂದೆ ಬ್ರಹ್ಮ ಬಾಬರವರಿಗೆ ಡೈರೆಕ್ಷನ್ಸ್ ಕೊಟ್ಟರು, ಮಾರ್ಗದರ್ಶನ ಕೊಟ್ಟರು. ಎಲ್ಲವನ್ನ ಸೇವೆಯಲ್ಲಿ ತೊಡಗಿಸಿರಿ, ಮಾತೆಯರನ್ನು ನಿಮಿತ್ತ ಮಾಡಿ ಸೇವೆ ಮಾಡಿ ಎಂದು. ಒಬ್ಬರನ್ನು ನೋಡಿ ಅನ್ಯರು ಸಹ ಫಾಲೋ ಮಾಡಿದರು, ಸ್ವಾಹ ಆಗಿಬಿಟ್ರು. ಎಷ್ಟು ಜನ ಪೂರ್ತಿ ತಮ್ಮ ಪರಿವಾರ ಸಹಿತವಾಗಿ ಬಾಬನಿಗೆ ಅರ್ಪಣೆಯಾದರು. ನಿಲ್ಲಬೇಕು ಅಲ್ವಾ ಅಂತಾರೆ ಬಾಬ್ರವರು. ಡ್ರಾಮಾನುಸಾರವಾಗಿ ಬಟ್ಟಿ ನಡೆಯಬೇಕಿತ್ತು. ಪಾಕಿಸ್ತಾನ ಹಿಂದೂಸ್ತಾನವಾಯಿತು. ನಿಮ್ಮ ಬಟ್ಟಿ ಮೊದಲೇ ಶುರುವಾಗಿತ್ತು ಪಾಕಿಸ್ತಾನದಲ್ಲಿ. ನೀವು ನದಿಯನ್ನು ಕ್ರಾಸ್ ಮಾಡಿದ್ರಿ. ಶಾಸ್ತ್ರಗಳಲ್ಲಿ ಏನೆಲ್ಲ ಮಾತುಗಳನ್ನು ಬರೆದಿದ್ದಾರೆ, ಪ್ರಾಕ್ಟಿಕಲಲ್ಲಂತೂ ಈಗ ಕೇಳುತ್ತಿದ್ದೀರಾ ಅಲ್ವಾ.
ಆಮೇಲೆ ಕಲ್ಪದ ನಂತರ ತಾವೇ ಕೇಳುತ್ತೀರಾ. ಈಗ ಬಾಬಾ ಹೇಳುತ್ತಾರೆ, ಮಕ್ಕಳೇ ಕೆಟ್ಟದ್ದನ್ನು ನೋಡಬೇಡಿ, ಕೇಳಬೇಡಿ, ಮಾಡಬೇಡಿ. ಕೆಲಸ ಕಾರ್ಯಗಳನ್ನು ಬಲೆ ಮಾಡಿ, ಆದರೆ ಕೆಟ್ಟದ್ದು ಮಾಡಲಿಕ್ಕೆ ಹೋಗಬೇಡಿ, ನೋಡಲಿಕ್ಕೂ ಹೋಗಬೇಡಿ, ಕೇಳಲೂ ಬಾರದು. ಪ್ರತಿ ಮಾತಿನಲ್ಲಿ ಬಾಬಾರವರಿಂದ ಶ್ರೀಮತ ತೆಗೆದುಕೊಳ್ಳಿ. ಬಾಬಾ ಇಂತಹ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕು ಎಂದು. ಆಗ ಬಾಬಾ ಎಲ್ಲವನ್ನು ತಿಳಿಸುತ್ತಾರೆ. ಯಾವುದೇ ಮಾತು ಕೇಳಬೇಕೆಂದರೂ ಬಾಬಾರವರ ಬಳಿ ಬನ್ನಿ. ಭಯ ಯಾಕೆ ಪಡುತ್ತೀರಾ? ಹೆಜ್ಜೆ ಹೆಜ್ಜೆಯಲ್ಲಿಯೂ ಬಾಬಾರವರನ್ನು ಕೇಳಿ. ಶ್ರೀಮತದಂತೆ ನಡೆಯುವುದರಿಂದ ಹೆಜ್ಜೆ ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಇದೆ. ನಿಮ್ಮ ಸೆಕೆಂಡ್ ಬೈ ಸೆಕೆಂಡ್ ಏನು ಪಾಸ್ ಆಗ್ತಾ ಇದೆ, ಅದರಲ್ಲಿ ಪದಮಗಳ ಸಂಪಾದನೆ ಇದೆ ಅಂದಾಗ ಎಷ್ಟು ಸಂಪಾದನೆ ಆಗುತ್ತಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ವಿಜಯ ಮಾಲೆಯಲ್ಲಿ ಮಣಿ ಆಗಲು ಈ ಶರೀರದ ಜೊತೆ ಡಿಟ್ಯಾಚ್ ಆಗುವ ಪೂರ್ತಿ ಪುರುಷಾರ್ಥ ಮಾಡಬೇಕು. ವಿಜಯ ಮಾಲೆಯಲ್ಲಿ ಮಣಿಯಾಗಲು ಈ ಶರೀರದಿಂದ ಭಿನ್ನವಾಗಿರುವ ಪೂರ್ಣ ಪುರುಷಾರ್ಥ ಮಾಡಬೇಕು. ದೇಹಾಭಿಮಾನವನ್ನು ಬಿಡುತ್ತಾ ಹೋಗಬೇಕು. ಈ ಪ್ರಪಂಚವನ್ನು ಬುದ್ಧಿಯಿಂದ ಮರೆಯಬೇಕು. ಎರಡನೇದು, ಟೂ ಮಚ್ ಹಣದ ಲಾಲಚ್ಚಲ್ಲಿ ಹೋಗಬಾರದು. ತಂದೆಯ ನೆನಪಿನ ವಿನಃ ಬೇರೆ ಯಾವುದೇ ಚಿಂತನೆ ಇರಬಾರದು. ಎಂದಿಗೂ ಬಾಬಾರವರ ಜೊತೆ ವಿದ್ಯಾಭ್ಯಾಸದ ಜೊತೆ ಮುನಿಸಿಕೊಳ್ಳಬಾರದು. ವರದಾನ, ಮಾಲೀಕತನದ ಸ್ಮೃತಿಯ ಮೂಲಕ ಹೈಯೆಸ್ಟ್ ಅಥಾರಿಟಿಯ ಅನುಭವ ಮಾಡುವಂತಹ ಕಂಬೈನ್ಡ್ ಸ್ವರೂಪಧಾರಿ ಆಗಿರಿ. ಮಾಲೀಕತನದ ಸ್ಮೃತಿಯ ಮೂಲಕ ಹೈಯೆಸ್ಟ್ ಅಥಾರಿಟಿಯ ಅನುಭವ ಮಾಡುವಂತಹ ಕಂಬೈನ್ಡ್ ಸ್ವರೂಪಧಾರಿ ಆಗಿರಿ. ವರದಾನದ ವಿಶ್ಲೇಷಣೆ. ಮೊದಲು ತಮ್ಮ ಶರೀರ ಮತ್ತು ಆತ್ಮನ ಕಂಬೈನ್ಡ್ ರೂಪವನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ. ಶರೀರ ರಚನೆಯಾಗಿದೆ, ಆತ್ಮ ರಚಯಿತ ಆಗಿದೆ. ಇದರಲ್ಲಿ ಮಾಲೀಕತನ ಸ್ವತಃವಾಗಿ ಸ್ಮೃತಿಯಲ್ಲಿ ಇರುವುದು. ಮಾಲೀಕತನದ ಸ್ಮೃತಿಯಿಂದ ಸ್ವಯಂವನ್ನು ಹೈಯೆಸ್ಟ್ ಅಥಾರಿಟಿ ಎಂದು ಅನುಭವ ಮಾಡುತ್ತೀರಾ. ಶರೀರವನ್ನು ನಡೆಸುವಂತಹವರಾಗಿರುತ್ತೀರಾ. ಎರಡನೆಯದಾಗಿ ತಂದೆ ಮತ್ತು ಮಕ್ಕಳು ಶಿವಶಕ್ತಿಯ ಕಂಬೈನ್ಡ್ ಸ್ವರೂಪದ ಸ್ಮೃತಿಯಿಂದ ಮಾಯೆಯ ವಿಘ್ನಗಳನ್ನು ಅಥಾರಿಟಿಯಿಂದ ಪಾರು ಮಾಡುತ್ತೀರಾ. ಸ್ಲೋಗನ್, ವಿಸ್ತಾರವನ್ನು ಸೆಕೆಂಡಿನಲ್ಲಿ ಸಮಾವೇಶ ಮಾಡಿಕೊಂಡು ಜ್ಞಾನದ ಸಾರದ ಅನುಭವ ಮಾಡಿ ಮತ್ತು ಮಾಡಿಸಿರಿ. ಅವ್ಯಕ್ತ ಇಶಾರೆ. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಪಾಪಕಟೇಶ್ವರ ಅಥವಾ ಪಾಪ ಹರಣಿ ಯಾವಾಗಲೂ ಸಾಧ್ಯವೆಂದರೆ ಯಾವಾಗ ನೆನಪು ಜ್ವಾಲಾ ಸ್ವರೂಪವಾಗಿರುವುದು. ಈ ನೆನಪಿನ ಮೂಲಕ ಅನೇಕ ಆತ್ಮರ ನಿರ್ಬಲತೆ ದೂರವಾಗುವುದು. ಇದಕ್ಕಾಗಿ ಪ್ರತಿ ಸೆಕೆಂಡು, ಪ್ರತಿ ಶ್ವಾಸ ತಂದೆ ಮತ್ತು ತಾವು ಕಂಬೈನ್ಡ್ ಆಗಿರಬೇಕು. ಯಾವುದೇ ಸಮಯದಲ್ಲಿ ಸಾಧಾರಣ ನೆನಪು ಇರಬಾರದು. ಸ್ನೇಹ ಮತ್ತು ಶಕ್ತಿ ಎರಡೂ ರೂಪ ಕಂಬೈನ್ಡ್ ಆಗಿರಬೇಕು. ಓಂ ಶಾಂತಿ.